ಹಾಯ್ ಗಾಯ್ಸ್, ಫೈನಲಿ ನಾನು ಆಗುಂಬೆ ವ್ಯೂ ಪಾಯಿಂಟಿಗೆ ಬಂದಿದ್ದೀನಿ. ಸೊ ಫುಲ್ ಮಂಗಗಳ ಜೊತೆ ಜನ ಏನಂತ ಇಲ್ಲ, ಮಂಗಗಳೇ ಇದೆ. ಬನ್ನಿ ವ್ಯೂ ಪಾಯಿಂಟಲ್ಲಿ ವ್ಯೂ ಹೇಗಿದೆ ನೋಡೋಣ. ಆ್ಯಂಡ್ ಸೊ ಏನೋ ನೋಡ್ದೆ. ನಮಸ್ತೆ. ವ್ಯೂ ಪಾಯಿಂಟಲ್ಲಿ ಜನ ಇದ್ದಾರೆ, ಜನದ ಜೊತೆ ವ್ಯೂ ಇದೆ. ವಾವ್, ಅಲ್ಟಿಮೇಟ್ ಆದಂಥ ವ್ಯೂ ಕಾಣಿಸ್ತಾ ಇದೆ. ಸೂಪರ್. ಅಲ್ಲೊಂದು ಫಾಲ್ಸ್ ಇದೆ, ಫಾಲ್ಸ್ ಕಾಣಿಸ್ತಿದೆ ಅಲ್ವೋ ಗೊತ್ತಿಲ್ಲ ನನಗೆ. ನಿಮಗೆ ಕಂಪ್ಲೀಟಾಗಿ ಒಂದು ಸರೌಂಡಿಂಗ್ ವೆದರ್ ನೋಡ್ಬೋದು ನಾವೀಗ. ಸೊ ಒಂದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡೋಣ. ಕ್ಯಾಮ್ರಾ ಆಫ್ ಮಾಡಿ. ನೋಡಿ, ಈ ರೀತಿ ಗಾಡಿಗಳನ್ನ ನಿಲ್ಲಿಸ್ಕೊಂಡ್ರೆ ಇಲ್ಲಿ ಗಾಡಿ, ಅಲ್ಲಿ ಗಾಡಿ, ಬರೋರಿಗೆ ಹೋಗೋರಿಗೆ ಜಾಗ ಎಲ್ಲಿದೆ ಗುರು? ಆದಷ್ಟು ಗಾಡಿಗಳನ್ನ ಸೈಡಿಗೆ ಹಾಕೊಂಡ್ರೆ ತುಂಬ ಒಳ್ಳೇದು. ಇಲ್ಲಿ ಪೊಲೀಸ್ ಇರ್ತಿದ್ರು, ಪೊಲೀಸ್ದು ಇದಿದೆ, ಬಟ್ ಈಗ ಪೊಲೀಸ್ ಇಲ್ಲ, ಏನಂತ ಗೊತ್ತಿಲ್ಲ. ಹೋಗೋರಿಗೆ ಬರೋರಿಗೆ ತುಂಬ ಕಷ್ಟ ಆಗ್ತದೆ. ಆಗುಂಬೆ ಘಾಟು, ಅದರದ್ದು ವ್ಯೂ ಸೂಪರ್ ಆಗಿದೆ. ಆದರೆ ಒಂದೇ ಒಂದು ವಿಷಯ ಏನು ಹೇಳಲಿಕ್ಕೆ ಬರ್ತಾ ಇದ್ದೀನಿ ಅಂದರೆ, ಪ್ಲಾಸ್ಟಿಕ್ ನೋಡಿ, ಕಂಪ್ಲೀಟಾಗಿ ಪ್ಲಾಸ್ಟಿಕ್ ನೋಡಿ. ಇಲ್ಲೊಂದು ಡಸ್ಟ್ಬಿನ್ನು, ಅಲ್ಲೊಂದು ಡಸ್ಟ್ಬಿನ್ ಇಟ್ಟಿದ್ದಾರೆ ಆಲ್ರೆಡಿ. ಆದರೂ ಪ್ಲಾಸ್ಟಿಕ್ಕು, ಎಣ್ಣೆ ಐಟಮು ಇದರೊಳಗೆ ಎಲ್ಲಿ ಬಂದರೆ ನೋಡಿ ಪ್ಲಾಸ್ಟಿಕ್ಕು. ಸೊ ತುಂಬ ಜನ ಬಂದು ಹೋಗೋಂಥ ಜಾಗ ಇದು. ಯಾಕೆ ಇಷ್ಟು ಪ್ಲಾಸ್ಟಿಕ್ನ ಅಲ್ಲಿ ಇಲ್ಲಿ ಎಸ್ತಿದ್ದಾರೆ ಅಂತ ಅರ್ಥ ಆಗ್ತಾಯಿಲ್ಲ. ನೋಡಿ, ಇಲ್ಲೆಲ್ಲ ಪ್ಲಾಸ್ಟಿಕ್ಕು, ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ಕು. ಫುಡ್ ತರ್ತಾಯಿದ್ದೀರಾ, ತಿಂತಾಯಿದ್ದೀರಾ, ಓಕೆ, ನೋ ಪ್ರಾಬ್ಲಮ್. ಬಟ್ ಪ್ಲಾಸ್ಟಿಕ್ ಯಾಕಿಂಗೆ ಹಾಕಿ ಹೋಗ್ತಿದ್ದೀರ ಅನ್ನೋದು ಅರ್ಥ ಆಗ್ತಿಲ್ಲ. ವ್ಯೂ ನೋಡಿ ಕಂಪ್ಲೀಟಾಗಿ ಚೇಂಜ್ ಆಗ್ತಿದೆ. ಫಾಗ್ ಹಂಗೆ ಕೆಳಗೆ ಬರ್ತಾಯಿದೆ, ಮೋಡೆಲ್ಲ ಕೆಳಗೆ ಬರ್ತಾ ಇರೋದು ಹಾಗೆ ಕಾಣಿಸ್ತಾ ಇದೆ. ಇಲ್ಲಿ ನೋಡಿದ್ರೆ ನೋಡಿ ಕಂಪ್ಲೀಟಾಗಿ ನಿಮಗೆ ಪ್ಲಾಸ್ಟಿಕ್ ಹಾಕೋಗಿದ್ರೆ. ಸೊ ನೆಕ್ಸ್ಟ್ ಟೈಮ್ ಬರೋರು, ನೆಕ್ಸ್ಟ್ ಟೈಮ್ ಇರೋರು ಸ್ವಲ್ಪ ಪ್ಲಾಸ್ಟಿಕ್ನ ಕಮ್ಮಿ ಹಾಕಿ ಆದಷ್ಟು ಡಸ್ಟ್ಬಿನ್ಗೆ ಹಾಕಿಬಿಟ್ಟು ಹೋಗಿ. ಡಸ್ಟ್ಬಿನ್ ಆಲ್ರೆಡಿ 2 ಇಟ್ಟಿದ್ದಾರೆ, ಇನ್ನೂ ಎಷ್ಟು ಡಸ್ಟ್ಬಿನ್ ಇಡಬೇಕನ್ನೋದು ನನಗೆ ಗೊತ್ತಿಲ್ಲ. ಆ್ಯಂಡ್ ಬಂದವರು ಕಾರ್ನ ಗ್ಲಾಸ್ ಏರಿಸಿ ಬನ್ನಿ. ಒಂದು ಕಾರೊಳಗೆ ಫುಲ್ಲು ಮಂಗ ತುಂಬ್ಕೊಂಡು ಇದ್ದಿದ್ದು ಐಟಮ್ ಎಲ್ಲ ತೆಗೆದೆಸ್ತಿದೆ. ಈಗ ಆಲ್ರೆಡಿ ಅಲ್ಲೂ ಸಹ ಅದನ್ನೇ ಮಾಡ್ತಾ ಇದೆ. ಎಲ್ಲಿಂದ? ಬ್ಯಾಂಗ್ಳೂರಿಂದನಾ? ಬ್ಯಾಂಗ್ಳೂರಾ? ಈಗ ಈ ಕಡೆ ಅದಾದ್ಮೇಲೆ ಆಮೇಲೆ ಜೋಗಿಗುಂಡಿ ಆದ್ಮೇಲೆ ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ದೀರಾ? ಜೋಗಿಗುಂಡಿ ಆದ್ಮೇಲೆ ಮೇನ್ ರೋಡಿಂದ ಸ್ವಲ್ಪ ಮುಂದೆ ಹೋದ್ರೆ ಒಂದು ಹಳ್ಳಿ ಸಿಗುತ್ತೆ. ಹಳ್ಳಿ ಆದ್ಮೇಲೆ ಮುಂದೆ ಹೋದ್ರೆ ಒಂದು ರೈಟ್ ಸೈಡಿಗೆ ಒಂದು ರೋಡ್ ಸಿಗುತ್ತೆ. ಅದರಲ್ಲಿ ಒಂದು ಸ್ವಲ್ಪ ಆಫ್ ರೋಡ್ ಥರ ಇದೆ. ಅದ್ರೊಳಗೆ ಹೋದ್ರೆ ನಿಮಗೆ ಅಲ್ಲೊಂದು ಫಾಲ್ಸ್ ಕಾಣಿಸ್ತಿತ್ತಲ್ಲ, ಅದೇ ಟೈಪ್ದು ಇನ್ನೊಂದು ಫಾಲ್ಸ್ ವ್ಯೂ ಪಾಯಿಂಟ್ ಸಿಗುತ್ತೆ ನಿಮಗೆ. ಅದು ಇನ್ನೊಂದು ಫಾಲ್ಸ್ ಇದೆ, ಬಟ್ ಅದು ಎಲ್ಲಿದೆ ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಅವು ಫಾಲ್ಸ್ ಒಳಗೆ ಹೋಗ್ಬೋದಂತ, ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ನನಗೆ ಫಾಲ್ಸ್ದು ಇದು ಗೊತ್ತುಂಟು ಅಂತ, ವ್ಯೂ ಪಾಯಿಂಟ್ ಕಾಣೋದು ಗೊತ್ತುಂಟು. ಯಾಕಂದರೆ ನಾನು ಒನ್ ಟೈಮ್ ಆಚೆ ಹೋಗಿದ್ದೆ. ಜೋಗಿಗುಂಡಿ ಚೆನ್ನಾಗಿದೆ, ಫುಲ್ ಲೀಚ್ ಇರ್ಬೋದು ಐ ಥಿಂಕ್, ಮೇ ಬಿ. ಅಲ್ಲಿಂದ ಯಾವ ಫಾಲ್ಸ್ ಅದ್ರ ಹೆಸರೆಂತ? ಒನಕೆ ಫಾಲ್ಸ್ ಅಂತ ಏನಿದೆಯಲ್ಲ, ಅದು ಆ ಕಡೆನಾ? ಬಿಯಿಂದನಾ? ಜಿಯೋನಾ ಏರ್ಟೆಲ್? ಜಿಯೋ ಸಿಕ್ತುಂಟಲ್ಲ ಚೆನ್ನಾಗಿ. ಒಳ್ಳೆ ಜಾಗನ ಜೋಗಿಗುಂಡಿ ಇದೆ, ಹೋಗಿ ಆಟಾಡಿ ಆರಾಮಾಗಿ. ಅದು ಬಿಟ್ಟರೆ ನಿಮಗೆ ನೀಚೆ ಎಂತ ಉಂಟು, ಎಂತ ಅಷ್ಟೇ. ಅದೊಂದು ಅದು ಕುಂದಾದ್ರಿ ಹಿಲ್ ಅಂತ ಏನೋ ಒಂದಿದೆ ನೋಡಿ ವ್ಯೂ ಪಾಯಿಂಟ್. ಇನ್ಸ್ಟಾದಲ್ಲಿದೆಯಾ? ಓಕೆ. ಅಲ್ಲೊಂದು ವ್ಯೂ ಪಾಯಿಂಟ್ ಇರೋದು ನನಗೆ ಗೊತ್ತುಂಟು ಬ್ರೋ. ಅದು ಬಿಟ್ಟು ಫಾಲ್ಸಿಗೆ ಹೋಗುವ ಚಾನ್ಸಸ್ ನನಗೆ ಯಾವುದು ಗೊತ್ತಿಲ್ಲ. ಅಲ್ಲಿ ಚೆಕ್ ಪೋಸ್ಟಲ್ಲಿ ಕೇಳೋರು ಅವ್ರು ಹೇಳ್ಬೋದು, ಮೇ ಬಿ. ಆಫ್ ರೋಡ್ ಇದೆ. ಆಫ್ ರೋಡ್ ಹೋದ ತಕ್ಷಣ ಏನು ಮಾಡಿದ್ದಾರೆ ಅಂದರೆ ಫುಲ್ ಒಂದು ಇದು ಕವರ್ ಮಾಡಿಬಿಟ್ಟಿದ್ದಾರೆ. ನಮಗೆ ಆ ಜಾಗದಲ್ಲಿ ನಿಂತ್ಕೊಂಡು ಆ ವ್ಯೂ ಪಾಯಿಂಟು ಮತ್ತು ಆ ಫಾಲ್ಸ್ ನೋಡ್ಬೋದು ಅಷ್ಟೇ. ಅದು ಬಿಟ್ಟು ಬೇರೆ ಏನು ಕಾಣಲ್ಲ ನನಗೆ ಗೊತ್ತಿರೋ ಪ್ರಕಾರ. ನೋಡಿ, ಕೇಳಿ ನೋಡಿ. ಗಾಯ್ಸ್ ಫೈನಲಿ ಆಗುಂಬೆ ಮೇಲೆ ಬಂದಾಯ್ತು, ಬೋರ್ಡ್ ಸಿಕ್ಕಾಯ್ತು. ಯಾವಾಗಲೂ ಈ ಏರಿಯಾದಲ್ಲಿ
ಫಾಗ್ ಇರ್ತಿತ್ತು. ಬಟ್ ಈಗ ಮಳೆ ಬರ್ತಾ ಇದೆ, ಕಂಪ್ಲೀಟ್ ಆಗಿ ಮಳೆ ಜೋರಾಗ್ತಿದೆ. ನಾನು ಆದಷ್ಟು ಬೇಗ ರೈನ್ ಕೋಟ್ ಹಾಕಲಿಲ್ಲ ಅಂದರೆ ಕಂಪ್ಲೀಟ್ ಆಗಿ ಚಂಡಿ ಆಗೋದಂತೂ ಕನ್ಫರ್ಮ್. ಬನ್ನಿಲ್ಲ ನಂದಿದೆ ಅಂಗಡಿ ಹತ್ರ ರೈನ್ ಕೋಟ್ ಹಾಕೋಣ. ಆಗುಂಬೆಲ್ ಒಳ್ಳೆ ಮಳೆ ಹೊಡಿತಿದೆ. ಜಸ್ಟ್ ಒಂದು ಚರ್ಮುರಿ ತಿನ್ಕೊಂಡು ಬಂದೆ. ಈ ವೈಬ್ ಇದೆಯಲ್ಲ, ಈ ವೈಬ್ ನೋಡಿದಾಗ ನಂದು ಮಡಿಕೇರಿ, ನಾನು ಡಿಗ್ರಿ ಮಾಡುವಾಗ ಆ ಮಡಿಕೇರಿ ನೆನಪಾಗುತ್ತೆ. ಯಾಕಂದ್ರೆ ನಮ್ದು ಕಾಲೇಜು ಇದೇ ರೀತಿ ರೋಡ್ ಸೈಡ್ ಇದ್ದಿದ್ದು. ಒಂದು ಸಲ ಮಳೆ ಬಂದಿದ್ಮೇಲೆ ಫುಲ್ ಫಾಗ್ ಬರ್ತಾ ಇತ್ತು. ಈ ವಿಡಿಯೋ ಯಾರು ಮಡಿಕೇರಿಯವ್ರು ನೋಡ್ತಿದ್ದಾರೆ, ಇಲ್ಲ ಕೂರ್ಗವ್ರು ನೋಡ್ತಿದ್ದಾರೆ, ಅವ್ರಿಗೆ ಗೊತ್ತಿರುತ್ತೆ. FMKMC ಕಾಲೇಜು ಏನು ಒಂದು ಸಲ ಈ ಫಾಗ್ ಬಂದ ತಕ್ಷಣ ಕ್ಲಾಸ್ ರೂಮಲ್ಲಿ ನಮ್ದು ಫಸ್ಟ್ ಫ್ಲೋರ್ ಅಲ್ಲಿ ಇದ್ದಿದ್ದು, ಮಳೆ ತುಂಬ ಬಿಟ್ರೆ ಮುಗೀತು. ಅಲ್ಲಿಗೆ ಫಾಗ್ ಕವರ್ ಆಗಿ ನಮ್ಮ ಪಕ್ಕ ಕೂತಿರೋ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಅಂತ ಒಂದು ಫೀಲ್ ಇದೆಯಲ್ಲ, ವಾವ್ ಅಂತ ಹೇಳ್ಬೋದು. ಅದನ್ನೆಲ್ಲ ನೆನಪಾಗುತ್ತೆ ಅಷ್ಟೇ. ಅದೆಲ್ಲ ದಿನಗಳು ವಾಪಸ್ ಬರಲ್ಲ, ಅದು ಗೊತ್ತಿರೋ ವಿಷಯ. ಆದ್ರೂ ಆ ದಿನಗಳು ನೆನಪಾಗ್ತಾ ಇರುತ್ತೆ, ನೆನಪು ಮಾಡ್ಕೋತಾ ಇರ್ಬೋದು ಅಷ್ಟೇ. ಅದು ಬಿಟ್ಟು ಬೇರೆ ಏನು ಮಾಡ್ಲಿಕ್ಕೆ ಆಗಲ್ಲ. ಮತ್ತೆ ಕಾಲೇಜ್ಗೆ ಹೋಗಿ ಓದ್ಲಿಕ್ಕೂ ಆಗಲ್ಲ. ಹೊರಗೆ ಕಾಲೇಜ್ ಲೈಫಲ್ಲಿ ಈಗ ಎಂಜಾಯ್ ಮಾಡ್ತಿದ್ದೀರಾ, ಎಂಜಾಯ್ ಮಾಡಿ. ಆ ಲೈಫ್ ಹೋದ್ಮೇಲೆ ಮತ್ತೆ ವಾಪಸ್